ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಮಾತೇ ಬೇರೆ. ಎಲ್ಲಿ ನೋಡಿದ್ರೆ ಕೂಡ ಹಿಂಗಿರ್ತಾರೆ. ಏಯ್ ಅವಾಸ್ ಕೆಳಗಡೆ ಯಾರು ಬಂದರೆ ಕೂಡ ಇಲ್ಲ ಅವ್ರದ್ದೇ ಎಲ್ಲ ಹವಾ. ಓ ಸಮಯ ನಾಷ್ಟ ಏನು ಸಮಯ? ಎಣ್ಣೆ ಗಿಣ್ಣೆ ಏನು ಕುಡಿಬಾರ್ದಲ್ಲ? ಎಷ್ಟು ದಿನ ಇದು ಕುಡಿತೈತೆ ಇಲ್ಲ? ಬೆಳಗ್ಗೆ ಎದ್ದಲ್ಲಿ ನೀವು ನೀರು ಹಾಕ್ಕೊಳ್ಬೇಕಲ್ಲ ಇದು ಬಿಸಿ ನೀರ ಇಲ್ಲಾಂದ್ರೆ ಸಣ್ಣದಾಗಬೇಕು. ಮುಖ ತೊಳಿಯೋಕ್ಕಾಗ್ತಾಯಿಲ್ಲ ನೀವು ಸಣ್ಣ ನೀರು. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೇಫಾಗಿ ಡ್ರಿಂಕ್ ಮಾಡಿರಿ, ಸೇಫಾಗಿ ಡ್ರೈವಿಂಗ್ ಮಾಡಿರಿ. ಫುಲ್ ರೆಸ್ಪೆಕ್ಟ್ ಹಿಂದೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ. ಅವ್ರು ಕೂಡ ನಮಗೆ ಲೈಕ್ ಮಾಡ್ತಾರೆ. ನಮ್ಮ ಬೇತ್ಮಂಗ್ಲದಲ್ಲಿ ಇರಲಿ, ಬಂಗಾರಪೇಟ, ಕೋಲಾರ ಫಸ್ಟ್ ಇತ್ತು ಕೋಲಾರಲ್ಲಿ, ಇವಾಗ ಅದೆಲ್ಲ ಇಲ್ಲ. ಎಲ್ಲರೂ ಒಂದಂಗೆ ಇದ್ದೀವಿ. ಸೊ ಬಿ ಹ್ಯಾಪಿ ಗೈಸ್. ಹಿಂದೂ ಮುಸ್ಲಿಮಲ್ಲಿ ಏನಿಲ್ಲ. ಆ್ಯಂಡ್ ಜಗಳ ಮಾಡಿದ್ರೆ ನಮ್ಮದೇ ಲಾಸ್ ಆಗೋದು. ಪೊಲಿಟಿಕ್ಸ್ ಎಲ್ಲ ಗೇಮ್ ಇದು. ನಾನು ಫಿಟ್ಟಿಂಗ್ ಮಾಡಿರೋದು ಇಲ್ಲಿ ನೋಡ್ರಿ, ಈ ಲೈಟು ಫಿಟ್ ಹಂಗೆ ಅಂದ್ಕೊಂಡ್ಬೇಡ್ರಿ. ನಾನು ಯಾರ ಟಂಡೆಗೆ ಹೋಗಲ್ಲ, ನನ್ನ ಟಂಡೆಗೆ ಬಂದರೆ ಬಿಡಲ್ಲ, ಅಷ್ಟರಲ್ಲಿ ಇದ್ದೀನಿ ನಾನು ಇವಾಗ. ಸೊ ಓಕೆ ಆಲ್ ರೈಟ್. ಹೈ ಗೈಸ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ದಿಸ್ ಇಸ್ ಲುಕ್ಮಾನ್ ಶರೀಫ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ಬೋದು. ಇವಾಗ ನೋಟಿಸ್ ಮಾಡ್ತಾ ಇರ್ಬೋದು ನೀವು, ಏನಂದರೆ ಎಕ್ಸಾಸ್ಟ್ ತೆಗ್ಬಿಟ್ಟು ಸ್ಟಾಕ್ ಇರೋ ಎಕ್ಸಾಸ್ಟ್ ಹಾಕಿದ್ದೀನಿ. ಸೌಂಡ್ ಬರ್ತಾಯ್ತಾ? ಇವಾಗ ಓಡಿಸೋ ಮಜಾನೇ ಬೇರೆ ಐತೆ. ಯಾಕಂದರೆ ಅದು ಎಕ್ಸಾಸ್ಟ್ ಇತ್ತಲ್ಲ, ಬುಲೆಟ್ ಸೌಂಡ್ ಬರ್ತಾಯಿತ್ತು. ಇವಾಗ ಫೈನಲಿ ಚೆನ್ನಾಗೈತೆ. ನಮ್ಮೂರಲ್ಲಿ ಸೆಂಟ್ರಲ್ಲಿ BR ಅಂಬೇಡ್ಕರ್ ಇರೋದು, ಅವ್ರದ್ದೇ ಹುಕುಮತ್ ನಡೆಯೋದು. ಯಾರು ಬಂದರೆ ಕೂಡ ಇಲ್ಲ, ಅವ್ರದ್ದೇ ಎಲ್ಲ ಹವಾ. ಟೈರ್ ಬೇರೆ ಸ್ಕಿಡ್ ಆಗ್ತೈತೆ. ಬನ್ನಿರಿ, ನಾನು ಏನೇನು ಇನ್ಸ್ಟಾಲ್ ಮಾಡಿದ್ದೀನಿ ಅದೆಲ್ಲ ನೋಡಿಸ್ತೀನಿ ನಿಮಗೆ. ಸೊ ಇನ್ನು ಸ್ವಲ್ಪ ಊರು ಬಿಟ್ಟು ಹೋಗೋಣ. ಏನು ಹೇಳ್ತೀರ? ಆಹಾ, ಏನು ಗುರು ಫೀಲ್. ಕಾಂಜರಾಸು ನೋಡ್ರಿ ಗೈಸ್, ನನ್ನ ಫ್ಯಾನ್ ಬಂದಿದ್ದಾರೆ ಕಾಡ್ದಲ್ಲಿ. ಏನೋ ಬಚ್ಚೆ ಚಿಚ್ಚಿ ನೋಡೋ, ಚಿಚ್ಚಿ ನೋಡ್ರಿ ಹೆಂಗೈತೆ ಐಟಮ್. ಹಾಂ, ಬಂಗಾರಪೇಟ್. ಜಾ ಗಾಣ್ ಮುಚ್ಕೋ. ಫೈನಲಿ ಗೈಸ್, ನಮ್ಮ ಎಕ್ಸಾಸ್ಟ್ ತೆಗ್ಬಿಟ್ಟಿದ್ದೇನೆ. ಫುಲ್ ಬೊಂಬಡಿ ಬರ್ತಾಯಿತ್ತು. ಇವಾಗ ಇಷ್ಟಾಗಿರೋ ಸೈಲೆನ್ಸರ್ ಹಾಕಿದ್ದೀನಿ. ಸೊ ಓಡಿಸೋ ಫೀಲಿಂಗೇ ಚೇಂಜ್ ಆಗಿಬಿಟ್ಟಿದೆ. ಆ್ಯಂಡ್ ಚೆಕ್ ಮಾಡಿರಿ, ಫಸ್ಟು 2 ವ್ಲಾಗಲ್ಲಿ ಕೂಡ ಫುಲ್ ವಾಯ್ಸ್ ಬರ್ತಾಯಿತ್ತು. ಇವಾಗ ಏನಾಯಿತು, ಸ್ವಲ್ಪ ಕ್ಲಿಯರಾಗಿ ಬರ್ತಾ ಇರ್ಬೋದು. ಯಾಕಂದರೆ ಅದು ಮೈಕ್ ಐತೆ ನೋಡ್ರಿ, ಅದು ಸ್ವಲ್ಪ ಅಲ್ಲಾಡ್ತಾಯಿತ್ತು. ಅದಕ್ಕೆ ನಾನು ಅದು ಚೇಂಜ್ ಮಾಡಿಬಿಟ್ಟೆ. ಸೊ ಇವಾಗ ಐ ಹೋಪ್ ಚೆನ್ನಾಗಿ ಕೇಳಿಸ್ತಾ ಇರ್ಬೋದು. ಬ್ಲಾಗ್ ಕ್ಯಾಮ್ರಾ ಕ್ಲಾರಿಟಿ ಆ್ಯಂಡ್ ವೈಡ್ ಆ್ಯಂಗಲ್ ಕೂಡ ಸಕ್ಕದಾಗಿ ಬರ್ತಾ ಇರ್ಬೋದು ಇವಾಗ. ಯಾಕಂದರೆ ಸ್ವಲ್ಪ ಸೆಟ್ಟಿಂಗು ನನಗೆ ಗೊತ್ತಾಗಿಲ್ಲ. ಯೂಟ್ಯೂಬಲ್ಲಿ ನೋಡಿ ನನ್ನ ರಾತ್ರಿ ಎಲ್ಲ ಸೆಟ್ಟಿಂಗ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಬನ್ನಿ ನೋಡ್ತೀನಿ ನಿಮಗೆ. ಬಬಲ್ಸ್ ತುಂಬ ಐತೆ ಈ ರೋಡಲ್ಲಿ. ಬಬಲ್ ಅಂದರೆ ಬ್ರಿಡ್ಜ್ ಕೆಳಗಡೆ ನಿಮಗೆ ಕೊಪ್ಚ ಅಲ್ಲಿ ತಗೊಂಡೋಗಿ ನೋಡ್ತೀನಿ. ಸಾರ್ ಇಂಡಿಕೇಟ್ರ್ ಹಾಕಿ ಕೈ ನೋಡಿಸ್ತಾ ಇದ್ದಾನೆ ಪಾಪ. ಇಂಥವ್ರು ಎಲ್ಲಿ ಸಿಗ್ತಾರೆ ನಮಗೆ? ತಾತಪ್ಪ ನೋಡಿದ್ರೆ ಒಂದೇ ಗೀತ ದೂರ ಬಿಡ್ರ. ಅದು ಪೊಲೀಸ್ ಸ್ಟೇಷನ್ ಮುಂದೆ ಫಸ್ಟೇ ಕೈತಾ ಇದ್ದಾರೆ, ಏನೋ ಮಾಡಲಿ ಅಂದ್ಬಿಟ್ಟು. ಇನ್ನೊಬ್ರು ಈ ಅಪ್ಪ ಬೇರೆ ಸೆಂಟ್ರಲ್ಲಿ. ಸೊ ಗೈಸ್, ನಾನು ಫಿಟ್ಟಿಂಗ್ ಮಾಡಿರೋದು ಇಲ್ಲಿ ನೋಡ್ರಿ, ಈ ಲೈಟು ಫಿಟ್ ಮಾಡಿರೋದು ಡಬಲ್ ಲೈಟ್ ಬರುತ್ತೆ. ಜಿನ್ಜಿನ್ಯಾಕ್ ಹಿಂಗೆ 2 ಬರುತ್ತೆ. ಹಿಂಗೆ ಗೈಸ್, ಚೆನ್ನಾಗೈತೆ ಅಲ್ಲ. ಪೊಲೀಸ್ ಸೈರನ್ ಬರುತ್ತೆ ನೋಡ್ರಿ, ಅಂಥದ್ದು ಕೂಡ ಬರುತ್ತೆ, ಆದರೆ ನಾನು ಮಾಡಿಲ್ಲ. ಸೊ ಎಕ್ಸಾಸ್ಟ್ ನೋಡ್ರಿ, ಫೈನಲಿ ನಾನು ಫಿಟ್ ಮಾಡಿಬಿಟ್ಟಿದ್ದೀನಿ ಸ್ಟಾಕು. ಆ್ಯಂಡ್ ಇದು ನಮ್ಮ NS ಹನಿ ಅಂತ ಇಕ್ಕಿರೋದು ಹೆಸರು ಇದಕ್ಕೆ. ಸೊ ನಡೀರಿ, ಒಂದು ಮಸ್ತಾಗಿರೋದು ಒಂದು ರೈಡ್ ಮಾಡ್ಕೊಂಡು ಬರೋಣ. ಸೊ ಹ್ಯಾಂಡ್ ಗ್ಲವ್ಸು
ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಏನಪ್ಪ ಇವನ ಹತ್ರ ಇದ್ದಿಲ್ಲ ಇವಾಗ ಹಾಕೊಂಡ್ಬಿಟ್ಟಿದ್ದಾನಂತ. ಯಾವುದೋ ಇತ್ತು ಆಗಿಬಿಟ್ಟಿದ್ದೆ, ಇವಾಗ ಫುಲ್ ಫಿಟ್ಟಿಂಗ್ ಆಗಿದೆ, ಅದಕ್ಕೆ ಹಾಕೊಂಡು ಬಂದ್ಬಿಟ್ಟೆ. ಯಾವುದೋ ಒಂದು ಏನೋ ತರಿಸೋದಂತ. ಸೊ ನಡೀರಿ ಫಸ್ಟು ಫ್ಯೂಲ್ ಅಪ್ ಮಾಡೋಣ. ಫ್ಯೂಲ್ ಶಾಪ್ ಬಂದುಬಿಟ್ಟಿದೆ, ಏನು ಹೇಳೋದು ಇದಕ್ಕೆ, ಪೆಟ್ರೋಲ್ ಬಂಕ್ ಬಂದುಬಿಟ್ಟಿದೆ. ಫ್ಯೂಲ್ ಅಪ್ ಮಾಡೋಣ ಸಾಕು. 100 ರೂಪಾಯಿಗೆ ಹಾಕಿದ್ರೆ ಮಸ್ತಾಗಿ ಕುಡಿಯತ್ತಿದ್ದ. ಓ ಸಮಯ ನಾಷ್ಟ ಏನು ಸಮಯ ಎಲ್ಲೋಗಿದ್ರೆ ಟ್ರಿಪ್ಪು ಹೋಗಿಲ್ವ? ಹೋಗ್ತಾರೋದಾ? ಹ್ಞೂ ಎಷ್ಟು ದಿನ ಆಗಿರೋದು? ಬೆಳಗ್ಗೆ ಎದ್ದಲ್ಲಿ ನೀವು ನೀರು ಹಾಕ್ಕೊಳ್ಬೇಕಲ್ಲ, ಬಿಸಿ ನೀರಾ ಇಲ್ಲಾಂದ್ರೆ ಸಣ್ಣದಾಗಬೇಕು. ಮುಖ ತೊಳಿಯೋಕೆ ಆಗ್ತಾಯಿಲ್ಲ, ನೀವು ಸಣ್ಣ ನೀರು 200 ರೂಪಾಯಿಗೆ ಹಾಕ್ರಿ. ಉಪವಾಸ ಇರಬೇಕಾ? ಎಷ್ಟು ದಿನ ಏನು ತಿನ್ನಬಾರ್ದಾ? ಹಾಂ ಹಾಂ ಏನು ತಿನ್ನಬಾರ್ದಾ? ನಾವು ಮಾಡೋಂಗಿಲ್ಲ, ನೀವು ನಾವು ಮಾಡ್ತೀರಲ್ಲ ಹಂಗೆ ಮಾಡಲ್ಲಲ್ಲ. ನಾವು ಬೆಳಗ್ಗೆ ತಿನ್ಬಿಟ್ರೆ ಸಾಯಂಕಾಲವರೆಗೂ ಹಂಗೆ ನಾವು ಬೆಳಗ್ಗೆ ತಿಂತೀವಿ. ಹಾಂ ಬೆಳಗ್ಗೆ ತಿಂದರೆ ಹಾಂ ಎಣ್ಣೆ ಗಿಣ್ಣೆ ಏನು ಕುಡಿಬಾರ್ದಲ್ಲ? ಎಷ್ಟು ದಿನ ಇದು ಕುಡಿತೈತೆ ಇಲ್ಲ? ಆಯ್ತು ಸಮಯ ಬರಲ್ಲ. ಏನಪ್ಪ ಮಾಲೆ ಹಾಕಿರೋರು ಕೂಡ ತುಂಬ ಬಾಧೆ ಪಾಪ. ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಅವ್ರು ನೀರು ಹಾಕ್ಕೊಳ್ತಾರೆ, ನಮಗೆ ಮುಖ ತೊಳೆಯೋಕ್ಕೆ ಬಾಧೆ, ಅದರಲ್ಲಿ ಇವ್ರು ನೀರು ಹಾಕ್ಕೊಳೋದು. ಫುಲ್ ರೆಸ್ಪೆಕ್ಟ್ ಹಿಂದೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ. ಅವ್ರು ಕೂಡ ನಮಗೆ ಲೈಕ್ ಮಾಡ್ತಾರೆ. ನಮ್ಮ ಬೇತ್ಮಂಗ್ಲದಲ್ಲಿ ಇರಲಿ, ಬಂಗಾರಪೇಟ, ಕೋಲಾರ ಫಸ್ಟೇ ಇತ್ತು ಕೋಲಾರಲ್ಲಿ, ಇವಾಗ ಅದೆಲ್ಲ ಇಲ್ಲ, ಎಲ್ಲರೂ ಒಂದಂಗೆ ಇದ್ದೀವಿ. ಸೊ ಬಿ ಹ್ಯಾಪಿ ಗೈಸ್. ಹಿಂದೂ ಮುಸ್ಲಿಮಲ್ಲಿ ಏನಿಲ್ಲ. ಆ್ಯಂಡ್ ಜಗಳ ಮಾಡಿದ್ರೆ ನಮ್ಮದೇ ಲಾಸ್ ಆಗೋದು. ಪೊಲಿಟಿಕ್ಸ್ ಎಲ್ಲ ಗೇಮ್ ಇದು. ಸೊ ಹಿಂದೂ ಮುಸ್ಲಿಮ್ ಏನಿಲ್ಲ ನಮ್ಮದ್ರಲ್ಲಿ. ನಾವು ಎಲ್ಲರೂ ಜೊತೆಯಲ್ಲಿದ್ದೀವಿ, ಜೊತೆಯಲ್ಲೇ ತಿಂತೀವಿ, ಜೊತೆಯಲ್ಲೇ ಇರ್ತೀವಿ, ಏನಂತ ಪ್ರಾಬ್ಲಮ್ ಇಲ್ಲ. ಸೊ ಬೇರೆ ಕಡೆ ಏನಾಯ್ತೋ ಏನಿಲ್ಲ ನಮ್ಗೆ ಗೊತ್ತಿಲ್ಲ, ನಾವು ಹೇಳೋದು ಕೂಡ ಇಲ್ಲ, ಸಾರಿ. ಆ್ಯಂಡ್ ನಡೀರಿ ಗೈಸ್, ಒಂದು ವ್ಲಾಗ್ ಸಖತ್ತಾಗಿರೋದು ಒಂದು ಮಾಡೋಣ. ನಮ್ಮನ್ನು ಫುಲ್ ಸಪೋರ್ಟ್ ನೋಡ್ತಾ ಇದ್ದೀರಾ ನೀವು, ಎಷ್ಟು ಖುಷಿ ಆಗ್ತಾಯಿದೆ ಗುರು, ನಾನು ಏನೆಲ್ಲಿ ನಿಮಗೆ. ಸೊ ಅದಕ್ಕೆ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ಕೂಡ ಆಗ್ತಾಯಿದ್ದೀನಿ, ಇಲ್ಲಿ ಕೂಡ ಆಗ್ತಾಯಿದ್ದೀನಿ. ಸೊ ಫುಲ್ಲು ಎಲ್ಲ ಜಗ್ಗಡಕ್ಕಂಡು ಹಾಕ್ಬಿಟ್ಟಿದೆ ನಮ್ಮನ್ನು. ಫುಲ್ ಖುಷಿ ಗುರು, ಏನು ಗುರು ಎಸ್ಲೇಡ್ರು. ಅಪ್ಪ ಏನಪ್ಪ ಇವತ್ತು ಇಷ್ಟು ಕಾರ್ಸು KGF ರೋಡು, ಏನೋಣ ಹಬ್ಬ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೇಫಾಗಿ ಡ್ರಿಂಕ್ ಮಾಡಿರಿ, ಸೇಫಾಗಿ ಡ್ರೈವಿಂಗ್ ಮಾಡಿರಿ. ಅಪ್ಪ ನಮ್ಮ ಹಿಂದೂ ಬ್ರದರ್ಸ್ ಇದ್ದಾರಲ್ಲ, ಫುಲ್ ಕುಡ್ಕೊಳೋದು, ಡ್ರೈವಿಂಗ್ ಮಾಡೋದು. ಅಪ್ಪ ಸ್ವಲ್ಪ ಕಡಿಮೆ ಕುಡ್ದು ಡ್ರೈವಿಂಗ್ ಚೆನ್ನಾಗಿ ಮಾಡ್ರಪ್ಪ. ಇಂಥ ಡ್ರೈವಿಂಗ್ ಮಾಡಬೇಡ್ರಿ ಪ್ಲೀಸ್. ಗರ್ಲ್ಸ್ ಮಾತ್ರ ಡ್ರೈವಿಂಗ್ ಮಾಡಬೇಡ್ರಿ, ಯಾಕಂದರೆ ನಮ್ಮದೇ ತಪ್ಪು ಬರೋದಲ್ಲ. ಅದಕ್ಕೆ ಹೆಣ್ಮಗು ಆಗಿಬಿಟ್ಟಿದೆ ಎಲ್ಲ. The fake bro. ನಾನು ಅಂದ್ಕೊಂಡಿದ್ದೀನಿ ಪಾಪ ಫುಟ್ಪಾತ್ ಮೇಲೆ ಇರ್ತಾರೆ ನೋಡ್ರಿ, ಅಂಥವ್ರಿಗೆ ನಾವು ಬೆಡ್ಶೀಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಫ್ರೆಂಡು ಇವಾಗ ಸಿಕ್ಕಿದ್ನಲ್ಲ ಅವನು. ಸೊ ಇದರಲ್ಲಿ ಇಟ್ಕೊಳಕ್ಕಾಗಲ್ಲ, ಅದಕ್ಕೆ ನಾವು ಪ್ಲ್ಯಾನ್ ಮಾಡಿರೋದು ಏನಂದರೆ ಆ್ಯಕ್ಸಸ್ ತೊಗೊಂಡು ಅದರಲ್ಲಿ ಮೋಟೋ ಬ್ಲಾಗ್ ಮಾಡಿಕೊಂಡು ಎಲ್ಲರಿಗೂ ನೈಟ್ ಟೈಮು ಹೋಗಿ ಚೆಕ್ ಮಾಡಬೇಕು ಯಾರು ಏನು ಬಾಧೆದಲ್ಲಿ ಇದ್ದಾರೆ ಅಂದ್ಬಿಟ್ಟು. ಸೊ ಅವ್ರಿಗೆ ಅದು ಹೆಲ್ಪ್ ಮಾಡಬೇಕು ಅಂತ ಇದ್ದೀನಿ ನಾನು. ಸೊ ನೋಡೋಣ ಏನಾಗುತ್ತೆ ಪ್ಲ್ಯಾನು ಏನಿಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ವ್ಲಾಗ್ ಐ ಹೋಪ್ ಅದೇ ಬರ್ಬೋದು, ಹೇಳೋಕ್ಕಿಲ್ಲ. ಯಾಕಂದರೆ ನಮಗೆ ಮನೆಯಲ್ಲಿದ್ದರೆ ನಮಗೆ ಚಳಿ, ಅಷ್ಟು ಬೆಡ್ಶೀಟ್ ಹಾಕೊಂಡ್ರೆ ಕೂಡ ನಮಗೆ ಚಳಿ ಹೋಗಲ್ಲ, ಅಷ್ಟು ಚಳಿ ಈಚೆ ಕಡೆ ಐತೆ. ಸೊ ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಕೈಯಿಂದ ಎಷ್ಟಾಗತ್ತೆ ಅಷ್ಟು ಕೊಡ್ತೀನಿ ಗೈಸ್, ಅಷ್ಟೇ. ನನ್ನ ಬೇರೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನಿಲ್ಲ. ಗುರುವೇ ಏನೋ ಮ್ಯಾಟ್ರು ಅಡ್ಡ ನಿಲ್ಸ್ಕೊಂಡ್ಬಿಟ್ಟು ಫುಲ್ ಹೋಪ ಧಂದರಂದನ್
ನಡೀರಿ ಕೆ ಜಿ ಎಫ್ ಹೋಗೋಣ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಯಾವಾಗಿದ್ರೆ ಕೂಡ ಹೋಪೇ ಹೋಪೋರು. ನಾವು ಎಲ್ಲಿ ನೋಡಿದ್ರು ಕೂಡ ಅವ್ರದ್ದು ಹೋಪು. ಏನು ಹೇಳ್ತೀರಾ? ಯಾರ್ಯಾರು ಬಂದರೆ ಕೂಡ ಆಗಲ್ಲ ಗುರು. ಯಾವ ಪಾರ್ಟಿ ಬಂದರೆ ಏನೋ ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಮಾತೇ ಬೇರೆ. ಎಲ್ಲಿ ನೋಡಿದ್ರು ಕೂಡ ಹಿಂಗಿರ್ತಾರೆ. ಏಯ್ ಅವಾಜ್ ಕೆಳಗಡೆ ಯಾರು ಅವಾಜ್ ಎತ್ತಂಗೆ ಇಲ್ಲ. ಆಮೇಲೆ ಅಷ್ಟೇ ಮ್ಯಾಟ್ರ್ ಫರಕ್ ಮಾಡಿಬಿಡ್ತಾರೆ ಅವರು. ಇದು ಬಂದ್ಬಿಟ್ಟು ನಮ್ಮ ಬಂಗಾರಪೇಟು ಕೆ ಜಿ ಎಫ್ ಹೋಗೋ ದಾರಿದಲ್ಲಿ ಬ್ಲಾಗ್ ಮಾಡ್ತಾ ಇರೋದು. ಸೊ ಇಲ್ಲಿ ತುಂಬ ಜನ ಬೆಮೆಲ್ ಎಂಪ್ಲಾಯೀಸು, ಇವರು ಆರ್ಮಿ ಟ್ರೈನಿಂಗ್ ಇಸ್ಕೊಂತಾರೆ. ಇಲ್ಲಿ ಏನೇನೋ ಐತೆ. ಇಲ್ಲಿ ನಮ್ಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಏನನ್ನೈತೋ ಏನಿಲ್ಲ. ನಾವು ಆಯಿತೋ ಇಲ್ವೋ ನಾವು ಹೇಳ್ಬಿಟ್ಮೇಲೆ ಆಮೇಲೆ ಏನೋ ಕೇಸ್ ಬುಕ್ ಮಾಡಿಬಿಟ್ರೆ ಯಾವುದು ಗಿರಫ್ತಾರಿ ಕೇಸ್ ಅಂದ್ರೆ ಫಸ್ಟೇ ಭಯ ಆಗ್ತಾಯಿತ್ತು ನನಗೆ. ನಾವು ಮಾಡಿರೋದು ಕಾಂಡಿಲ್ಲ, ಆದರೂ ನಾವು ತಿರ್ಗಾ ಭಯ ಬೀಳ್ತಾ ಇದ್ದೀವಿ. ಅಕ್ಕ ಮಾತಾಶ್ರೀ ಹಲೋ ಗಾಯ ಮಾತಾ ಈ ಸಡ್ಡ ಬಂದುಬಿಡ್ತು ನೋಡ್ರಿ. ಕೆ ಜಿ ಎಫ್ ಫಿಲಿಮ್ ಇಲ್ಲೇ ತೆಗ್ದಿದ್ದು. ಇದೇ ಸೈನಾಟು. ಇಲ್ಲಿ ನಾನು ಇನ್ನೂ ಮುಂದೆ ಹೋಗಿ ನೋಡಿಸ್ತೀನಿ ನಿಮಗೆ. ಕೆ ಜಿ ಎಫ್ ಮೂವಿ ಆಗಿರೋದೇ ಇಲ್ಲೇ 100% ಶೋರು. ನಾನೇ ಬಂದಿಲ್ಲಿ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದು. ಅದರಲ್ಲಿ ಫಿಲಿಮಲ್ಲಿ ಕೂಡ ಇದ್ದೀನಿ. ಅದು ಚೋಟು ಇದ್ದಾನೆ ನೋಡ್ರಿ, ಅದು ನಾನೇ ಇವಾಗ ದೊಡ್ಡವನಾಗ್ಬಿಟ್ಟಿರೋದು. ಸೊ ನೋಡ್ರಿ ಗೈಸ್, ನಮ್ಮ ಕೆ ಜಿ ಎಫ್ ನೋಡ್ರಿ, ನಮ್ಮ ಕೆ ಜಿ ಎಫ್. ಐ ಲವ್ ಕೆ ಜಿ ಎಫ್ ಡೂಡ್. ನೋಡ್ರಿ ಗೈಸ್, ಕೆ ಜಿ ಎಫಲ್ಲಿ ಹವಾ ಯಾರು ಮಾಡೋದಂದ್ರೆ ಇವರೇ ಎಲ್ಲರೂ. ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡು, ಎಲ್ಲಂದ್ರೆ ನಿಲ್ಕೊಂಡು ಎಲ್ಲ ಹವಾ ಬ್ಲ್ಯಾಕ್ ಮಾಡಿಬಿಡ್ತಾ ಇದ್ದಾರೆ ಇವರು. ಸ್ವಲ್ಪ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ. ಸೊ ಏನಾನ ಸೆಟಲ್ಮೆಂಟ್ ಫೈಟ್ ಗೀಟು ಆಫ್ ಮಾಡಿರಿ, ಏನಾನ ಆಗಿಬಿಟ್ರೆ ಸೆಟಲ್ಮೆಂಟ್ ಇಲ್ಲೇ ಬರೋದು. ಸೊ ಇಲ್ಲಿ 2-3 ಕಿತ ಬಂದಿದ್ದೀನಿ ನಾನು. ಸೊ ಇದೇ ಲಾಸ್ಟು ಬರೋದು ಇಲ್ಲಿ. ಯಾವಾಗೂ ಹೋಗಲ್ಲ ನಾನು ಇವಾಗ. ಅಂಥ ಕೆಲಸನೇ ಮಾಡಲ್ಲ ನಾನು ಇವಾಗ. ತುಂಬ ಭಯ ಆಗತ್ತೆ. ಹಂಗೆ ಅಂದ್ಕೊಂಡ್ಬಿಡ್ರಿ. ನಾನು ಯಾರ ಟಂಡೆಗೆ ಹೋಗಲ್ಲ, ನನ್ನ ಟಂಡೆಗೆ ಬಂದರೆ ಬಿಡಲ್ಲ, ಅಷ್ಟರಲ್ಲಿ ಇದ್ದೀನಿ ನಾನು ಇವಾಗ. ಸೊ ನನ್ನ ಲೈಫ್, ಮೈ ರೂಲ್ಸ್, ಮೈ ಲೈಫ್, ಮೈ ಫಕಿಂಗ್ ನಾಟ್ ಎನಿಬಡಿ ಫಾರ್ giving chance case. Police have put case and no case into me and all of clear. ಹೆಂಗೈತೆ ಇಂಗ್ಲೀಷು ಎಲ್ಲ ಕ್ಲಿಯರ್ ಆಗೈತೆ ನಮ್ಮದು ಇವಾಗ. ರೂಪಾ ಮೇಡಮ್ ನೋಡ್ತೀರಾ ಇಲ್ಲಿ ನೋಡ್ರಿ, ಕಂಬ ಅಡ್ಡ ಬಂದುಬಿಟ್ಟಿದೆ. ಇರೋಪ್ಪ ನಾನು ಹೋಗ್ತೀನಿ ನೋಡ್ರಿ ಗೈಸ್. ನಮ್ಮ ಊರು ಎಮ್ ಎಲ್ ಎ ಇವರೇ. ನಡೀರಿ ಇವಾಗ ಹತ್ತಿ ಮುಚ್ಕೊಂಡು ಹೋಗೋಣ. ಯಾವುದಪ್ಪ ಇದು ಅಡ್ಡ ಆಗ್ತಾರೋದು? ನಮ್ಮ ರೂಪಾ ಮೇಡಮ್ಮು ಬಂದುಬಿಟ್ಟು ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಯಾಕಂದರೆ ನಾವು ಸುಳ್ಳು ಹೇಳ್ಬಾರ್ದು. ಅವ್ರು ಯಾವಾಗ ಎಮ್ ಎಲ್ ಎ ಸೀಟಲ್ಲಿ ಕೂತ್ಕೊಂಡ್ರು ಅವಾಗಿಂದ ನಮಗೆ ಕೆ ಜಿ ಎಫ್ ಇರಲಿ, ಬಂಗಾರಪೇಟೆ ಇರಲಿ, ನಮ್ಮ ಗೊತ್ತಿಲ್ಲ ಬಂಗಾರಪೇಟೆಯಲ್ಲಿ ಯಾರು, ಕೆ ಜಿ ಎಫ್ ಆ್ಯಂಡ್ ಬೇತ್ಮಂಗಲ ಆ್ಯಂಡು ಅಲ್ಲಿ ಐತೆ ನೋಡ್ರಿ. ಇದೆಲ್ಲ ಕ್ಲಿಯರ್ ಮಾಡಿದ್ದಾರೆ ಅವರು. ಫುಲ್ಲು ಓಪನ್ ಕಾಣಿಸ್ತೈತೆ. ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಫಸ್ಟು, ಒನ್ ವೇ ಇದ್ದಿದ್ದು. ಇವಾಗ ಸೊ ಎಲ್ಲ ಕ್ಲಿಯರ್ ಆಗಲಿದೆ. ಆ್ಯಂಡ್ ರೋಡ್ ಗೀಡ್ಸ್ ಆಗ್ತಾಯಿದ್ದಾರೆ, ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರು ನೋಡ್ಸ್ಕೊಳಲ್ಲ, ಆದರೆ ಕೆಲಸ ಮಾಡಿಸ್ತಾಯಿದ್ದಾರೆ. ಸೊ ಈಗಿತನೂ ಅವರೇ ಬರ್ಬೋದು. ಏನಾಯಿತೋ ಒಪಿನಿಯನ್ನು ಜನದು ಏನೈತೋ ಅದು ನಾವು ಹೇಳೋಕ್ಕಾಗಲ್ಲ. ಸೊ ನಾವಂತೂ ಕಾಂಗ್ರೆಸ್ಗೆ ಹಾಕೋದು. ಜೈ ಕಾಂಗ್ರೆಸ್. ಓಕೆ ಆಲ್ ರೈಟ್ ಗೈಸ್, ವಿಡಿಯೋ ಚೆನ್ನಾಗಿ ಕಾಣಿಸಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಇವತ್ತು ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಯಾಕಂದರೆ ತುಂಬ ದೊಡ್ಡದಾಗಿಬಿಟ್ರೆ ನೀವು ನೋಡೋಲ್ಲ. ಅದಕ್ಕೆ 15 ಮಿನಿಟ್ಸ್ದು ಹಾಕೋದು ಅಷ್ಟೇ. 15 ಮಿನಿಟ್ಸ್ ಜಾಸ್ತಿ ಇಲ್ಲ ಗೈಸ್. ಜಾಸ್ತಿ ಇದು ಮಾಡಿದ್ರೆ ನೀವು ನೋಡೋದಿಲ್ಲ, ಕೇರ್ಲೆಸ್ ತುಂಬ ಆಗಿಬಿಡುತ್ತೆ ನಿಮಗೆ. ಅದಕ್ಕೆ ಅಷ್ಟು ಟೈಮ್ ಯಾರೂ ಇರೋಲ್ಲ, ಊಟ ತಿಂತಿರಲ್ಲ, ಆವಾಗ ನೋಡ್ಕೊಳ್ರಿ. ಸೊ ವಿಡಿಯೋ ಚೆನ್ನಾಗಿ ನಾನು ಕಾಣಿಸಿದ್ದಾರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ವಿಡಿಯೋ ಚೆನ್ನಾಗಿ ಕಾಣಿಸಿದ್ದಾರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಅವಾಗರು ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್. ಸೊ ಲಾಂಗ್ ಡ್ಯಾಶ್ ಒಂದೇ ಒಂದು ಬಾಯ್ ಬಾಯ್ ನೋಡ್ಕೊಂಡು ಹೋಗ್ರಿ. ಅಪ್ಪ
ಪಾಪ ಲ್ಯಾಟ್ರಿ ಗುರು. ಓಕೆ ಗೈಸ್, ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್.